ಚಾರ್ಜ್ ಶೀಟ್ನಲ್ಲಿ ಮತ್ತೊಂದು ಸ್ಫೋಟಕ ಅಂಶ ಉಲ್ಲೇಖ ಆಗಿದೆ. ರಿಟ್ರೀವ್ ಆಗಿರುವಂಥ 4 ಫೋಟೋಗಳು ಹೇಗಿವೆ ಅಂತ ಗೊತ್ತಾ? ಬೈಕ್ನಲ್ಲಿ ಕೂತಿದ್ದಂಥ ರೇಣುಕಾಸ್ವಾಮಿ ಫೋಟೋ ಕ್ಲಿಕ್ಸಿತ್ತು ಆ ಗ್ಯಾಂಗ್. ಡಿಲೀಟ್ ಮಾಡಿದ್ದ ಈ ಫೋಟೋ ರಿಟ್ರೀವ್ ಮಾಡಿದೆ ಖಾಕಿ ಪಡೆ. ತನಿಖೆಯಲ್ಲಿ ಅನೇಕ ವಿಚಾರಗಳು ಒಂದೊಂದಾಗಿ ಆಚೆ ಬರ್ತಾ ಇದ್ದಾವೆ. ಇದೀಗ ಡಿಲೀಟ್ ಮಾಡಿದ್ದಂಥ ಫೋಟೋಗಳು ಕೂಡ ರಿಟ್ರೀವ್ ಆಗಿದ್ದಾವೆ. ಪಟ್ಟಣಗೆರೆ ಶೆಡ್ನ ನೆಲದ ಮೇಲೆ ಬಿದ್ದಿರುವ ರೇಣುಕಾಸ್ವಾಮಿಯ ಬಿಳಿ ಬನಿಯನ್, ನೀಲಿ ಬಣ್ಣದ ಜೀನ್ಸ್ನಲ್ಲಿದ್ದಂಥ ರೇಣುಕಾಸ್ವಾಮಿ ತಲೆಗೆ ಪೆಟ್ಟಾಗಿ ರಕ್ತಸ್ರಾವದಿಂದ ಆತ ಬಳಲ್ತಾ ಇದ್ದ. ರಕ್ತ ಸೋರ್ತಾ ಇದ್ರು ಕೂಡ ಫೋಟೋ ತೆಗೆದುಕೊಂಡಿದ್ರು. ಆ ಫೋಟೋ ಈಗ ಪುನಃ ಪಡೆಯಲಾಗಿದೆ. ಪೊಲೀಸರು ಅದನ್ನು ರಿಟ್ರೀವ್ ಮಾಡಿದ್ದಾರೆ. ಶೆಡ್ನಲ್ಲಿ ಕೈ ಮುಗಿದು ಕುಳಿತಿದ್ದ ರೇಣುಕಾಸ್ವಾಮಿ ದರ್ಶನ್ ಜೊತೆಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದ ಓರ್ವ ಆರೋಪಿ. ಕೊಲೆ ಮಾಡಿ ಸೆಲ್ಫಿಗೂ ಕೂಡ ಪೋಸ್ ಕೊಟ್ಟಿದ್ದ ದರ್ಶನ್. ಕೃತ್ಯದ ಬಳಿಕ ಕೆಲ ಆರೋಪಿಗಳು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ರು. ವಾಪಸ್ ಬೆಂಗಳೂರಿಗೆ ಬಂದ ಬಳಿಕ ಅರೆಸ್ಟ್ ಆಗಿದ್ರು. ಆರೋಪಿಗಳು ಸಿಗಾಕೊಂಡ್ರು. ಆರೋಪಿಗಳ ಮೊಬೈಲ್ನಿಂದ ಈ ಫೋಟೋಗಳು ರಿಟ್ರೀವ್ ಆಗಿದ್ದಾವೆ. ನಿಜಕ್ಕೂ ಕೂಡ ಆ ಫೋಟೋಗಳನ್ನು ನೋಡ್ತಾ ಇದ್ದರೆ ಒಂದು ಬ್ರೂಟಲ್ ಮರ್ಡರ್ ಹೆಂಗೆ ನಡೆಯುತ್ತೆ ಅನ್ನೋದನ್ನು ಈ ಫೋಟೋಗಳೇ ಹೇಳುತ್ತೆ. ಅಂಥ ಕ್ರೌರ್ಯ ಆ ಫೋಟೋಗಳಲ್ಲಿ ಕಾಣಸಿಗುತ್ತೆ. ಫೋಟೋಗಳಲ್ಲಿ ಹೆಚ್ಚಿನ ಅಂಶ ದರ್ಶನ್ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ರಕ್ತಸ್ರಾವದಿಂದ ರಕ್ತ ಸೋರ್ತಾ ಇದ್ರೂ ಕೂಡ ಕೆಲವರು ಫೋಟೋ ತೆಗೆದುಕೊಂಡಿದ್ದಾರೆ. ಒಂದು ಕಡೆ ರೇಣುಕಾಸ್ವಾಮಿ ನರಳುತ್ತಾ ಕೂತಿದ್ರೆ, ಇನ್ನೊಂದು ಕಡೆ ಒಬ್ಬ ಆರೋಪಿ ದರ್ಶನ್ ಜೊತೆ ಸೆಲ್ಫಿ ತಗೋತಾನೆ. ಆ ಸೆಲ್ಫಿಗೂ ಕೂಡ ದರ್ಶನ್ ಪೋಸ್ ಕೊಟ್ಟು ಸ್ಮೈಲ್ ಮಾಡ್ತಾ ಇತ್ತು. ಅಲ್ಲಿಗೆ ದರ್ಶನ್ ಆತನ ಮಾನವೀಯತೆ, ಆತ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುವಾಗ ಪೋಸ್ ಕೊಡ್ತಾನೆ ಅಂತ ಹೇಳಿದ್ರೆ ಆತ ಎಂಥ ಕ್ರೌರ್ಯದ ಮಟ್ಟಕ್ಕೆ ಇಳಿದಿದ್ದ, ಮಾನವೀಯತೆಯನ್ನು ಮರೆತು ಮೃಗೀಯ ಭಾವನೆಯನ್ನು ಹೊಂದಿದ್ದ ಅನ್ನೋದು ಗೊತ್ತಾಗುತ್ತೆ. ಗಮನಿಸ್ತಾ ಇದ್ದೀರಿ, ಆತ ರೇಣುಕಾಸ್ವಾಮಿಯನ್ನ ಕರೆತರುವ ಮೊದಲು ರೇಣುಕಾಸ್ವಾಮಿಯನ್ನ ಕೆಲವಷ್ಟು ಜನ ಫಾಲೋ ಮಾಡ್ತಾ ಇದ್ರು ಅಂತೇಳಿ ಗೊತ್ತಾಗುತ್ತೆ. ರೇಣುಕಾಸ್ವಾಮಿ ಕೂತಿದ್ದಂಥ ಫೋಟೋಗಳು ಕೆಲವನ್ನ ಕ್ಲಿಕ್ ಮಾಡ್ಕೊಂಡಿದ್ದಾರಂತೆ, ಕಳಿಸಿದ್ದಾರಂತೆ. ಜೊತೆಗೆ ಈ ಪಟ್ಟಣಗೆರೆಯ ಶೆಡ್ನಲ್ಲಿ ನಡೆದಿರುವಂಥ ಈ ಕೊಲೆ ಇದೆಯಲ್ಲ, ಕೊಲೆ ಸಂದರ್ಭದಲ್ಲೂ ಕೂಡ ಕೆಲವರು ಫೋಟೋ ಕ್ಲಿಕ್ಕಿಸ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ರಕ್ತದಲ್ಲಿ ಬಿದ್ದು ಒದ್ದಾಡುವಂಥ ಫೋಟೋ ಕೂಡ ಸಿಕ್ಕಿದೆ. ಇನ್ನೊಂದು ಕಡೆ ದರ್ಶನ್ ಅಭಿಮಾನಿ ಅಂತ ಹೇಳಿಕೊಂಡು ಬರುವಂಥ ಆರೋಪಿಯೊಬ್ಬ ಈ ಸಂದರ್ಭದಲ್ಲಿ ಸಾವು ಬದುಕಿನ ಮಧ್ಯೆ ಒಬ್ಬ ಹೋರಾಟ ಮಾಡ್ತಾ ಇದ್ದರೆ ದರ್ಶನ್ ಜೊತೆಗೆ ಒಬ್ಬ ಸೆಲ್ಫಿ ತಗೋತಾನಂತೆ. ಸೆಲ್ಫಿಗೆ ಸ್ಮೈಲ್ ಮಾಡಿ ದರ್ಶನ್ ಪೋಸ್ ಕೊಟ್ಟಂತೆ. ತೆರೆಯ ಮೇಲೆ ನಾವು ಅವರನ್ನ ಹೀರೋ ರೀತಿಯಲ್ಲಿ ನೋಡ್ತೀವಿ. ತೆರೆಯ ಮೇಲೆ ಆತ ನಾಯಕ ನಟ, ಒಬ್ಬ ಹೀರೋ, ನೊಂದವರ ಪಾಲಿಗೆ ಬೆಳಕಾಗುವಂಥ ಹೀರೋ. ತೆರೆಯ ಮೇಲೆ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ರೆ ಸಿನಿಮಾದಲ್ಲಿ ಇದೇ ದರ್ಶನ್ ಆ ಸೀನ್ನಲ್ಲಿದ್ದರೆ ದರ್ಶನ್ನ ಮಾನವೀಯತೆ ಮೆರೆದ, ಅಂಥವರ ಬದುಕನ್ನು, ಜೀವವನ್ನು ಉಳಿಸಿದ ಅಂತ ಹೇಳಿ ಆತನನ್ನು ಅತಿ ರೋಮಾಂಚಕ ರೀತಿಯಲ್ಲಿ ತೋರಿಸುವಂಥ ಪ್ರಯತ್ನ ಆಗತ್ತೆ. ತೆರೆಯ ಮೇಲೆ ಮಾನವೀಯ ಗುಣವುಳ್ಳಂಥ ಮುಖವಾಡ ಧರಿಸಿ ಅಥವಾ ಆ ಪಾತ್ರದಲ್ಲಿ ನಟಿಸಿ, ಕೇವಲ ನಟನೆ ಮಾತ್ರ, ಅದು ನಟನೆಯಲ್ಲಿ ಮಾತ್ರ ಆತ ಮಾನವೀಯತೆ ಗುಣವುಳ್ಳುವಂಥ ವ್ಯಕ್ತಿಯಾಗಿರ್ತಾನೆ, ಇನ್ನೊಬ್ಬರ ಕಷ್ಟಕ್ಕೆ ಕರಗುವಂಥ ವ್ಯಕ್ತಿಯಾಗಿರ್ತಾನೆ. ನಿಜ ಜೀವನದಲ್ಲಿ ನೋಡಿ, ಊಹೆ ಮಾಡಿಕೊಳ್ಳಿಕ್ಕೂ ಕೂಡ ಅಂದಾಜು ಸಿಗಲ್ಲ ಬಿಡಿ. ಒಬ್ಬ ಜೀವವನ್ನು ಉಳಿಸ್ಕೊಳ್ಬೇಕು ಅಂತ ಒದ್ದಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಎಂಥ ಕಟುಕನಾದರೂ ಸರಿ, ಎಂಥ ಕ್ರೌರ್ಯ ಇರುವಂಥ ಮನುಷ್ಯನಾದರೂ ಸರಿ, ಮೊದಲು ಆತನನ್ನು ಉಳಿಸೋಣ, ಮೊದಲು ಜೀವ ಉಳಿಸೋಣ ಅಂತ ಮನಸೋ ಇಚ್ಛೆ ತಳಿಸೋದಂತೆ, ಬೂಟಿಂದ ಒದೆಯೋದಂತೆ, ರಕ್ತಸ್ರಾವ ಆಗಿ ಆತ
ಅಯ್ಯೋ ಉಳಿಸಿ ನನ್ನನ್ನು ಅಂತ ಒದ್ದಾಡ್ತಾ ಇರಬೇಕಾದ್ರೆ ಇನ್ನೊಬ್ಬ ಯಾನೋ ಬಂದು ಪೋಸ್ ಕೊಟ್ಟು ಸೆಲ್ಫಿ ತಗೋತಾನಂತೆ. ಆ ಸೆಲ್ಫಿ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆದರೂ ಕೂಡ ಅಲ್ಲೊಬ್ಬ ವ್ಯಕ್ತಿ ಸಾಯ್ತಾ ಇದ್ದಾನೆ. ಅವನು ಪರಮ ವೈರಿನೇ ಆಗಿರಲಿ ರೀ, ಪರಮ ವೈರಿನೇ ಆಗಿರಲಿ, ನಮ್ಮಂತೆ ಅವನು ಕೂಡ ಒಬ್ಬ ಮನುಷ್ಯ, ನಮ್ಮಂತೆ ಅವನು ಕೂಡ ಒಬ್ಬ ಜೀವ. ಆದರೆ ಆ ಜೀವ ಹೋಗುವಂಥ ಸಂದರ್ಭದಲ್ಲಿ ಆತ ಒದ್ದಾಡ್ತಾ ಇರಬೇಕಾದ್ರೆ ಇತ್ತ ದರ್ಶನ್ ಮಾತ್ರ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ದ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ನೋಡಿ ಏನಾಗುತ್ತೆ, ಇವರು ಕೊಲೆ ನಡೆದ ತಕ್ಷಣವೇ ಗಲಿಬಿಲಿಗೊಳ್ತಾರೆ. ಹೇಗಾದರೂ ಮಾಡಿ ಸಾಕ್ಷಿಗಳನ್ನು ನಾಶ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಾರೆ. ಗಲಿಬಿಲಿಗೊಂಡ ನಂತರದಲ್ಲಿ ಇರುವಂಥ ಎಲ್ಲ ಮೊಬೈಲ್ನಲ್ಲಿರುವಂಥ ಫೋಟೋಗಳನ್ನ ಡಿಲೀಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋತಾರಂತೆ. ಆದರೆ ಟೆಕ್ನಾಲಜಿ ತುಂಬ ಸ್ಪೀಡ್ ಆಗಿದೆ. ಎಷ್ಟು ಮೆರಿಟ್ಸ್ ಇದೆಯೋ ಅಷ್ಟೇ ಡಿಮೆರಿಟ್ಸು ಇದೆ. ಇಲ್ಲಿ ಡಿಲೀಟ್ ಮಾಡೋಕ್ಕೆ ಬಂದರೆ ಅದನ್ನು ರಿಟ್ರೀವ್ ಮಾಡೋಕ್ಕೆ ಪೊಲೀಸರಿಗೆ ಬರೋದಿಲ್ವಾ? ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ, ಕೆಲ ಫೋಟೋಗಳು ಸಿಕ್ಕಿದ್ದಾವಂತೆ. ಈ ಚಾರ್ಜ್ ಶೀಟ್ನಲ್ಲಿ ಅಡಕ ಮಾಡಿರುವಂಥ ಫೋಟೋಗಳು ನಿಜಕ್ಕೂ ಕೂಡ ಎಂಥ ಬ್ರೂಟಲ್ ಮರ್ಡರ್ ಅನ್ನೋದು ಕೂಡ ಇಲ್ಲಿ ಅರ್ಥ ಆಗುತ್ತೆ. ಅಂಥ ಬ್ರೂಟಲ್ ಮರ್ಡರ್ನಲ್ಲಿ ನಟ ದರ್ಶನ್ ಸಿಲುಕಿ ಹಾಕ್ಕೊಂಡಿದ್ದಾರೆ, ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಅದು ಬೇರೆ ವಿಚಾರ. ಆದರೆ ಮಾನವೀಯತೆ ಪ್ರಶ್ನೆ ಬಂದಾಗ ಇಲ್ಲಿ ದರ್ಶನ್ನ ಮನಸ್ಥಿತಿ ಏನು ಅಂತ ಖಂಡಿತ ಕೂಡ ಗಾಬರಿ ಆಗುತ್ತೆ.